ಎಲ್ರಿಗೂ ನಮಸ್ಕಾರ. ಶಿವಮೊಗ್ಗದಿಂದ ತಿರುಪತಿಗೆ ಫ್ಲೈಟ್ ಇದೆ ಅಂತೇಳಿ ತುಂಬ ಚೆನ್ನಾಗಿ ಗೊತ್ತಿದೆಯೋ ಗೊತ್ತಿದ್ರೂ ಎಷ್ಟಾಗುತ್ತೋ ಏನಾಗುತ್ತೋ ಅಂತ ಡೌಟಲ್ಲಿ ಆಗ್ತಾರೆ. ಸೊ ಈ ವಿಡಿಯೋದಲ್ಲಿ ನಾವು ಶಿವಮೊಗ್ಗದಿಂದ ತಿರುಮಲಕ್ಕೆ ಹೇಗೆ ಹೋದ್ವಿ ಅಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಶಿವಮೊಗ್ಗದಿಂದ 11:15 ಫ್ಲೈಟ್ ಇತ್ತು. ಬರೀ 1 ಅವರಲ್ಲಿ ತಿರುಮಲ ರೀಚ್ ಆದ್ವಿ. ಅಲ್ಲಿ ಹೋಗ್ತಿದ್ದಂಗೆ ಒಂದು ಟ್ಯಾಕ್ಸಿ ಮಾಡ್ಕೊಂಡ್ವಿ. ಏರ್ಪೋರ್ಟಿಂದ ಡೈರೆಕ್ಟ್ ತಿರುಮಲ ತನಕ ಬಿಡ್ತಾರೆ. ವೆಂಕಟೇಶ್ವರ ಸ್ವಾಮಿ ಮಲಗಿರೋ ಸ್ವರೂಪ ಥರ ಕಾಣುತ್ತೆ. TTD ಅಪ್ಲಿಕೇಶನಲ್ಲಿ ಕಾಣಿಸೋದು ಇದೇ ಬೆಟ್ಟ. ಅದಾದಮೇಲೆ ಡೈರೆಕ್ಟ್ ತಿರುಮಲಕ್ಕೆ ಎಂಟ್ರಿ ಆಗ್ತೀವಿ. ಥರ್ಡ್ ಸೆಕ್ಷನಲ್ಲಿ ಹೋಗ್ಬೇಕಾದ್ರೆ ಮತ್ತೆ ಒಂದು ಕಡೆ ವೆಂಕಟೇಶ್ವರ ಸ್ವಾಮಿದು ಪ್ಲೇಸ್ ಕಾಣಿಸುತ್ತೆ. ಅಲ್ಲಿ ಮಾತ್ರ ಮತ್ತೆ ನೀವು ನಿಂತ್ಕೊಂಡು ನೋಡಿದ್ರೆ ನಿಮ್ಗೆ ಸಮಾಧಾನ ಅಂತ ಹಾಗೆ ಆಗೋದು. ಅದಾದಮೇಲೆ ನಮ್ಮದು ರೂಮ್ಸ್ ಎಲ್ಲ ಏನು ನಾವು ಬುಕ್ ಮಾಡಿರಲಿಲ್ಲ, ಓನ್ಲಿ ಸ್ಪೆಷಲ್ ದರ್ಶನ್ ಮಾತ್ರ ಬುಕ್ ಮಾಡ್ತೀವಿ. ಸೊ ಲಾಕರ್ ತೊಗೊಳ್ಳೋಣ ಅಂತ ಮತ್ತೆ ಕ್ಯೂ ಬಂದ ಜನ ನೋಡಿ ತಲೆನೇ ಕೆಟ್ಟೋಗಿತ್ತು. ಅಲ್ಲೇ ಪಕ್ಕದಲ್ಲಿ ಊಟ ಕೊಡ್ತಾಯಿದ್ರು. ಊಟ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಡೈರೆಕ್ಟು ಲೈನಲ್ಲಿ ಹೋಗಿ ನಿಂತ್ಕೊಂಡ್ವಿ. ಆ್ಯಕ್ಚುಲಿ ಲೈನಲ್ಲಿ ಹೋಗಿ ನಿಂತ್ಕೊಳ್ಳೋಕ್ಕಿಂತ ಮುಂಚೆ 10 ಗಂಟೆ ದರ್ಶನ ಇದ್ದಿತ್ತು. ಟೈಮ್ ಇತ್ತು ಅಂತೇಳಿ ತಿರುಮಲದಲ್ಲಿರೋ ಅಷ್ಟು ಟೆಂಪಲ್ಸ್ನ ನೆಕ್ಸ್ಟ್ ಆ ಟೆಂಪಲ್ಸಿಂದೂ ನಾನು ರೀಲ್ಸ್ ಅಪ್ಲೋಡ್ ಮಾಡ್ತೀನಿ. ಇದೇ ರೀತಿ ವೀಡಿಯೋಸ್ಗಾಗಿ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.